ಹಾಯ್ ಫ್ರೆಂಡ್ಸ್, ನಾನು ಸಂಕಟ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಇಷ್ಟು ದಿನ ನಾನು ಕೊಟ್ಟ ಸಹಕಾರಕ್ಕೆ ಧನ್ಯವಾದಗಳು. ನೀವು ಇನ್ನೂ ತುಂಬ ಸಹಕಾರ ಕೊಡಬೇಕು ಅಂತ ಹಾರೈಸ್ತೀನಿ. ಈಗ ನಾವು ಮತ್ತೊಮ್ಮೆ ಈಶಾ ಟೆಂಪಲ್ಗೆ ಬಂದಿದ್ದೀವಿ. ಈಶಾ ಟೆಂಪಲ್ ಅಂದರೆ ಬೆಂಗಳೂರಿಂದ 60 ಕಿಲೋಮೀಟರ್ ಇರುವ ಮತ್ತು ನಂದಿ ಹಿಲ್ಸಿಂದ 36 ಕಿಲೋಮೀಟರು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಒಂದು 55-60 ಕಿಲೋಮೀಟರ್. ಈಗ ಇಲ್ಲಿ ಬರುವಾಗ ನಾವು ಬೆಳಗ್ಗೆ ನಂದಿ ಹಿಲ್ಸ್ ಹೋಗ್ಬಿಟ್ಟು ಆಮೇಲೆ ಘಾಟಿ ಸುಬ್ರಹ್ಮಣ್ಯ ನೋಡಿಬಿಟ್ಟು ಅಲ್ಲಿಂದ ಈಗ ನಾವು ಈಶಾ ಟೆಂಪಲ್ಗೆ ಬರ್ಬೋದು. ಒಂದು ದಿನ ಟೂರು. ಘಾಟಿ ಸುಬ್ರಹ್ಮಣ್ಯದಿಂದ ಒಂದು 20-25 ಕಿಲೋಮೀಟರು ಗೊರವನಹಳ್ಳಿ ಹೋಗ್ಬೋದು. ಈಶಾ ಟೆಂಪಲ್ ನೋಡಿಕೊಂಡ್ರೆ ಇಲ್ಲಿ ನೈಟು 7 ಗಂಟೆಗೆ ಒಂದು 20 ನಿಮಿಷ ಲೈಟಿಂಗ್ ಶೋನು ಹಾಕ್ತಾರೆ. ಆ ಲೈಟಿಂಗ್ ಶೋ ನೋಡುವುದು ತುಂಬ ಸುಂದರವಾಗ ಮತ್ತು ರೋಮಾಂಚವಾಗಿರುತ್ತೆ. ಇಲ್ಲಿ ಈಶಾ ಟೆಂಪಲ್ ಇವಾಗ ಶಿವರಾತ್ರಿಯಿಂದ ಈ ಕಡೆ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಮುಂದೆ ಆ ಶೂಲ ಮತ್ತು ನಂದಿ ಹತ್ರ ಇತ್ತು. ಇಲ್ಲಿ ಒಂದು ಟೋಲ್ ಗೇಟ್ ಇಟ್ಟಿದ್ದರು. ಇವಾಗ ಟೋಲ್ ಗೇಟ್ ತೆಗೆದುಬಿಟ್ಟಿದ್ದಾರೆ. ಬಸ್ ಬರುತ್ತೆ ಇವಾಗ, ಅದಕ್ಕೆ ಟೋಲು ತೆಗೆದುಬಿಟ್ಟು 50 ರೂಪಾಯಿ, ಮುಂದೆ 80 ರೂಪಾಯಿ ಇತ್ತು. ಇವಾಗ ಕಾರು ಒಂದಕ್ಕೆ 50 ರೂಪಾಯಿ ಟೋಕನ್ ತಗೊಳ್ತಾರೆ. ಇವಾಗ ಸ್ವಲ್ಪ ಕಡಿಮೆನೂ ಅಮೌಂಟ್ ತಗೊಳ್ತಾರೆ. ಮುಂದೆ ಇತ್ತು ಇದು ಹೈವೇ ಟೋಲ್ ಥರನೇ ಇತ್ತು. ಇವಾಗ ಆ ಥರ ಟೋಲ್ ಇಲ್ಲ. ಈಗ ಟೋಕನ್ ಕೊಡ್ತಾರೆ ಇಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಇರುವ ಶೂಲಂ, ಆ ಶೂಲಮನ್ನು ಕೆಳಗೆ ಇಕ್ಕಿದ್ರು. ಅಲ್ಲಿ ನಂದಿ ಇದೆಲ್ಲ ಮುಂದೆ, ಆ ನಂದಿ ಹತ್ರ ಶೂಲಮನ್ನೇ ಕೆಳಗೆ ಇಕ್ಕಿದ್ರು. ಇವಾಗ ಶೂಲಮ್ನೇ ತಗೊಂಡು ಬಂದು ಇಲ್ಲಿ ಒಂದು ತೇರು ಥರ ಮಾಡಿ ಅದಕ್ಕೆ 4 ಚಕ್ರ ಇಟ್ಟು ಅದರಲ್ಲಿ ಇಕ್ಕಿದ್ದಾರೆ. ಈಗ ನೋಡಿ, ಇಲ್ಲಿ ಹೆಂಗಸರೆಲ್ಲ ಅದನ್ನು ನಮ್ಮ ಗಾಡಿಯಲ್ಲಿ ಬಂದಿರುವ ಹೆಂಗಸರೆಲ್ಲ ಹೆಂಗೆ ತಿರುಗಿಸ್ತಾರೆ ನೋಡಿ. ಆ ವೀಲನ್ನು ಒಟ್ಟು 64 ಬಾರಿ ಆ ಥರ ತಿರುಗಿಸಿದ್ರೆ ನಾವು ಕೋರಿಕೊಂಡ ಕೆಲಸಗಳು ನಡೆಯುತ್ತಂತೆ. ಒಬ್ಬರೇ ತಿರ್ಸ್ಬೋದು, ಇಲ್ಲ ಅಂದರೆ ಅವ್ರ ಫ್ಯಾಮಿಲಿ ಒಟ್ಟು ಮೊತ್ತ ಸೇರಿ ಆ ವೀಲನ್ನು ತಿರುಗಿಸಿದ್ರೆ ಅವ್ರು ಕೋರಿಕೊಂಡ ಇದು ಕೋರಿಕೆಗಳು ತೀರ್ಮಾನವಾಗುತ್ತಂತೆ ಅಂತ ಒಂದು ಸದ್ಗುರು ಅವರು, ರವಿಚಂದ್ರ ಗುರೂಜಿ ಅಂತ ಇದ್ದಾರಲ್ಲ ಸದ್ಗುರು, ಅವರು ಹೇಳಿದ್ದಾರಂತೆ. ಈಗ ನೋಡಿ, ಕಷ್ಟ ಬಿದ್ದು ಅದನ್ನು ತಿರುಗಿಸ್ತಾ ಇದ್ದಾರೆ. ಅದು ಅಷ್ಟು ಸಾಮಾನ್ಯ ತಿರುಗೋದಿಲ್ಲ. ಒಂದು 2-3 ಜನ ಸೇರಿ ತಿರುಗಿಸ್ತಾ ಆಗುತ್ತೆ. ಅದು ಕಲ್ಲೋದು, ಅದು ಸಾಮಾನ್ಯ ಆಗಲ್ಲ, ತಿರುಗಲ್ಲ. ನೋಡಿ, ಸಾಕಾಗಿಬಿಟ್ಟಿದ್ದು ಅವ್ರಿಗೆ, ತಿರುಗಿಸೇ ಆಗ್ತಾಯಿಲ್ಲ, ಬಂದೇ ಬಿಟ್ಟರು ಪಾಪ. ಆ ಕಡೆ ತುಂಬ ಜನ ತಿರುಗಿಸ್ತಾ ಇದ್ದಾರೆ. 2-3 ಜನ ಸೇರಿದ್ರೆ ತಿರುಗಿಸೋಕ್ಕಾಗುತ್ತೆ. ಶೂಲಂ ತುಂಬ ದೊಡ್ಡದು, 3.5 ಟನ್ನು ಏನೋ ವೆಯ್ಟ್ ಅದು. ಅದನ್ನು ಅಲ್ಲಿಂದ ತಂದು ಇಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಮುಂದೆ ನಾಗರಾವು ಒಂದು ಇದೆ ಸ್ಟ್ಯಾಚು, ಅದ್ರ ಮುಂದೆನೇ ಇಕ್ಕಿದ್ದಾರೆ. ಇಲ್ಲಿ ಈಗ ತುಂಬ ಸುಂದರವಾಗಿರುತ್ತೆ. ಇದು ಒಂಥರ ಹೊಸ ಅನುಭವ. ಸಾಯಂಕಾಲ ಆಗಿದ್ದಕ್ಕೆ ಸೂರ್ಯ ದೇವರಿಗೆ ಹಿಂದೆ ಕಾಣಿಸುತ್ತೆ. ಅದಕ್ಕೆ ದೇವ್ರ ಮುಖ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಫೋಟೋಗೂ ವೀಡಿಯೋಗೂ ಸ್ವಲ್ಪ ಬ್ಲರ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಒಂದು ಸುಂದರವಾದ ಅಪೂರ್ವವಾದ ಒಂದು ಇದು, ದೇವರಿಂದೆ ಸೂರ್ಯ ಬರುವುದು ನೋಡಿ. ತುಂಬ ಸುಂದರವಾದ ಜಾಗ. ಚಿಕ್ಕಬಳ್ಳಾಪುರ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ. ನೋಡಿ ಅಲ್ಲಿ ದೂರ ಸೂಲಂ ಇದೆ. ಇದು ಒಂದು ಥರ ಹೊಸ ಅನುಭವ. ಬೆಟ್ಟಗಳು, ಸುಂದರವಾದ ಅನುಭವ ಇದು. ಸೂಲಂ, ಆಮೇಲೆ ನಾಗರಾವು, ಒಂದು ಗೋಡೆ ಎಲ್ಲ ಅಲ್ಲಿ ಇರುವಂಗೆ. ನೋಡಿ ದೇವರನ್ನು ಫೋಟೋ ತೆಗಿಯೋಕ್ಕೆ ಜನರು ಹರಸಾಹಸ ಮಾಡ್ತಾಯಿದ್ದಾರೆ. ಸುಂದರವಾದ ಜಾಗ ಇದು. ನಾನು ಇವಾಗ ಒಂದು 3-4 ಬಾರಿ ಬಂದಿದ್ದೀನಿ. ಇಲ್ಲಿ ಬರುವಾಗ ನನಗೆ ಮನಸ್ಸಿಗೆ ತುಂಬ ಆನಂದವಾಗಿರುತ್ತೆ. ನೀವು ಬಂದು ದೇವರ ಕೃಪಾ ಕಟಾಕ್ಷಕ್ಕೆ ಬೇಡ್ಕೊಳ್ಳಿ. ಇಲ್ಲಿ ಧ್ಯಾನ ಮಂಟಪ ಇದು. ದೇವರು ಎಷ್ಟು ಸುಂದರವಾಗಿ ಧ್ಯಾನ ಮಾಡ್ತಾಯಿದ್ದಾರೆ. ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ಕೊಯಮತ್ತೂರಲ್ಲಿರುವ ಈಶಾ ಟೆಂಪಲ್ ಈ ದೇವಸ್ಥಾನ ತುಂಬ ದೊಡ್ಡದು. ಜಾಗನೂ ಬೇಕಾದಷ್ಟು ಜಾಗ ಇದೆ. ಈಗ ಹೊಸದಾಗಿ ಒಂದು ಧ್ಯಾನ ಮಂಟಪ ಕಟ್ತಾ ಇದ್ದಾರೆ. ಇನ್ನೂ ಪೂರ್ತಿ ಹಾಕೊಂಡಿಲ್ಲ. ಇಲ್ಲಿ ನಂದಿ ಇದೆ ನೋಡಿ. ದೇವ್ರನ್ನ ನೋಡಿಕೊಂಡು ನಂದಿ ಇದೆ. ನಂದಿ ಹೊಸದಾಗಿ ಒಂದು ಟಿ ವಿ ಇಕ್ಕಿದ್ದಾರೆ. ಟೈಮ್ ಪಾಸ್ ಆಗುತ್ತೆ. ಅವರು ಸದ್ಗುರು ರವಿಚಂದ್ರ ಗುರೂಜಿ ಅವರೇ ಒಂದು ಟಿ ವಿಯಲ್ಲಿ ಬಂದು ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಸೂಲಂ ಇಲ್ಲಿ ಜಾಗದಲ್ಲಿ ಈಗ ಬಿಸಿಲು ಜಾಸ್ತಿ ಇರೋಕ್ಕೆ ನೀರನ್ನು ಹಾಕಿ, ಈಗ ಇದು ಹುಲ್ಲುಗಳೆಲ್ಲ ಇದೆ. ಆ ಹುಲ್ಲುಗಳಿಗೆ ನೀರು ಹಾಕಿ ಸ್ವಲ್ಪ ತಂಪಾಗಿ ಇಟ್ಟಿದ್ದಾರೆ. ಬಂಡೆ ಬಿಸಿಲಕ್ಕೆ ಕಾಲು ಸುಡುತ್ತೆ. ಸ್ವಲ್ಪ ಇದು ನಡಕದಾರಿಕೆ ಮಾತ್ರ ಮ್ಯಾಟಲ್ಲಿ ಹಾಕಿದ್ದಾರೆ. ಬೆಟ್ಟ ಗುಡ್ಡಗಳ ಮಧ್ಯೆ ಸುಂದರವಾದ ಜಾಗ. ಕೊಯಮತ್ತೂರಲ್ಲಿ ಇಷ್ಟು ಜಾಗ ಇಲ್ಲ. ಜಾಗ ಇದೆ, ಇನ್ನು ಮಣ್ಣು ತುಂಬಿದೆ. ಅದು ಹಂಗೆ ಇದಕ್ಕೆ ಅದು ನೋಡೋಕ್ಕೆ ಚೆನ್ನಾಗಿಲ್ಲ. ನಮ್ಮೂರಲ್ಲಿ ನೋಡಿ, ಅಲ್ಲಿ ಟಿ ವಿ ಇದೆ ದೊಡ್ಡದಾಗಿ. ಇಲ್ಲಿ ದೇವರು. ಸುಂದರವಾದ ಜಾಗ. ಇಲ್ಲಿ ಒಂದು ಬೋರ್ಡು ಇಟ್ಟಿದ್ದಾರೆ. ಮಿರಾಕಲ್ ಮೈಂಡ್ ಸದ್ಗುರು ಅಂತ ನೋಡಿ. ದೇವರಿಗಿಂತ ಸೂರ್ಯ ಇದಕ್ಕೆ ಅದು ಒಂಥರ ರೋಮಾಂಚವಾಗಿದೆ ನೋಡಿ. ಸೂರ್ಯ ಅನ್ಕೊಂಡಿದ್ದನಕ್ಕೆ ಫೇಸ್ ಸರಿಗಾಗಲ್ಲ. ಯಾವುದೇ ದೇವರು. ಜನರೆಲ್ಲ ಹೋಗಿ ಫೋಟೋ ತೆಗೆದುಕೊಳ್ತಾರೆ. ಇಲ್ಲಿ ಆಚೆಯಿಂದ ಜಾಸ್ತಿ ಜನ ಬರೋದು. ಫಾರಿನಿಂದ, ಡೆಲ್ಲಿ, ಉತ್ತರ ಪ್ರದೇಶ, ಬೇರೆ ದೇಶದಿಂದ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಹಿಂದಿಯವರೆಲ್ಲ ಬರ್ತಾರೆ. ಮಿರಾಕಲ್ ಮೈಂಡ್ ಸದ್ಗುರು ನೋಡಿ, ಬೋರ್ಡು ಒಂದು ಹಾಕಿದ್ದಾರೆ ಇಲ್ಲಿ. ನಂದಿ ಹಂಗೆ ಕೂತಿದೆ ನೋಡಿ, ಮಲಕ್ಕೊಂಡು ಅಲ್ಲಿಂದ ಈಶ್ವರನ ನೋಡ್ಕೊಂಡಿದೆ. ಇಲ್ಲಿ ಜಾಸ್ತಿ ಹಿಂದಿಯವರು, ಬೇರೆ ದೇಶದಿಂದ ಬಂದಿರೋವರೇ ಜಾಸ್ತಿ ಈ ಕಡೆ ಬರೋವರು. ಇವಾಗ ಇಲ್ಲಿರುವ ಸೂಲಂ ತಗೊಂಡು ಹೋಗಿ ಅಲ್ಲಿ ಇಕ್ಕಿದ್ದಾರೆ. ಅದು ನೋಡೋಕ್ಕೆ ಸುಂದರವಾಗಿರುತ್ತೆ.
ಈಶಾ ಟೆಂಪಲ್. ಈಶ್ವರನ ಧ್ಯಾನ ಸ್ವರೂಪಿ ಥರ ಇದ್ದಾರೆ. ಅದಕ್ಕೆ ಬೇರೆ ಒಂದು ಹೇಳ್ತಾ ಇದ್ದಾರಲ್ಲ, ಸದ್ಗುರು. ಒಂದು ಕತೆ ಮಾತಾಡ್ತಾ ಇದ್ದಾರೆ ಸದ್ಗುರು ಅವರು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಅದು ತುಂಬ ಒಳ್ಳೆಯದು. ನಾವು ಕೆಲವು ಕೆಲಸಗಳು ಮಾಡ್ತೀವಲ್ಲ, ಅಗ್ಗಿ ಅಂಟಿಸೋದು, ಪ್ಲಾಸ್ಟಿಕ್, ಇದೆಲ್ಲ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಜಾಸ್ತಿ ಬಿಸಿಲು, ಇರೋಕ್ಕಾಗ್ತಾಯಿಲ್ಲ, ತುಂಬ ಬಿಸಿಲು. ಇಲ್ಲಿ ಗೋಶಾಲೆ ಒಂದು ಇಕ್ಕಿದ್ದಾರೆ. ಬೇರೆ ಬೇರೆ ಹಸುಗಳು, ಬೇರೆ ದೇಶದ ಹಸುಗಳು, ಓಮ್ಗಳು, ಅದು ಏನು ಹಸು ಅದರ ಹಿಸ್ಟ್ರಿ ಎಲ್ಲ ಇಲ್ಲಿ ಇದೆ. ದೇವಸ್ಥಾನದವರು ಒಂದು 10-20 ಹಸುಗಳು ಸಾಕಣೆ ಮಾಡ್ತಾಯಿದ್ದಾರೆ. ಇದು ಒಂದು ಗೋಶಾಲೆ. ಇಬ್ಬರು ಜನ ಅದಕ್ಕೆ ನೋಡ್ಕೊಳ್ಳೋಕ್ಕೆ, ಆರೈಸೋಕ್ಕೆ. ಅವರೂ ಅಲ್ಲಿಂದ ಅಂತ ಕರ್ಕೊಂಡು ಬಂದಿದ್ದಾರೆ. ಹಂಗಿದೆ. ಇಲ್ಲಿ ನಾವು ಪಾರ್ಕಿಂಗ್ದ ತೆಗೆದಿರೋದು. ದೇವ್ರು ಹೆಂಗೆ ಸುಂದರವಾಗಿದ್ದಾರೆ ನೋಡಿ. ಇಲ್ಲಿಂದ ದೂರದಿಂದ ನೋಡೋಕ್ಕೆ ಸುಟ್ಟು ಬೆಟ್ಟಗಳ ಮಧ್ಯೆ ಬೆಟ್ಟ ಹತ್ತಿ ಮೇಲೆ ಬಂದು ದೇವರನ್ನು ಒಳಗೆ ಇಳಿದು ದೇವರ ನೋಡೋಂಗೆ. ಈಗ ತಿರುಪತಿ ಹೆಂಗಿದೆ, ಬೆಟ್ಟ ಎತ್ತು ಬಂದು ಬೆಟ್ಟದಿಂದ ಕೆಳಗೆ ಬಂದು ದೇವಸ್ಥಾನದ ಹತ್ರ ಕೆಳಗೇ ಇರುತ್ತೆ. ಆ ಥರ ಈ ಈಶಾ ಟೆಂಪಲನ್ನು ಬೆಟ್ಟ ಹತ್ತಿ ಮೇಲೆ ಕೆಳಗೆ ಇರೋದು. ಹತ್ರ ಬಂದರೆ ಎಷ್ಟು ದೊಡ್ಡದವರು ನೋಡಿ. ಇಲ್ಲಿ ಕೆಲವು ಐಟಮು ಮಾರ್ತಾರೆ ಇಲ್ಲಿ. ಅದು ಒಂದು ಐಟಮು ಆಚೆ ಇಸ್ಕೊಂಡ್ರೆ ಒಂದು 150-200 ಇರ್ಬೋದು. ಇಲ್ಲಿ ಬಂದರೆ 600-700 ಹೇಳ್ತಾರೆ. ಅದೆಲ್ಲ ಏನೋ ಈಸ್ಕೊಬೇಡಿ, ನಿಮ್ಮ ಇಷ್ಟ. ಅದು ಇಲ್ಲೇ ಈಸ್ಕೋಬೇಕು ಅಂದರೆ ಈಸ್ಕೋಬೋದು. ನಂದಿ ತುಂಬ ದೊಡ್ಡದಾದ ಜಾಗ ಇದು. ಇಲ್ಲಿಂದ ನಂದಿ ಹಿಲ್ಸ್ ಕಾಣುತ್ತೆ. ಒಂದು 40 ಕಿಲೋಮೀಟರ್ ಅಲ್ಲ, ನಂದಿ ಹಿಲ್ಸು ಇಲ್ಲಿಂದ ಕಾಣುತ್ತೆ. ಇಲ್ಲಿಂದ ಬಾಗೇಪಲ್ಲಿ ಅಂತ ಒಂದು ಊರಿದೆ, 20 ಕಿಲೋಮೀಟ್ರ್ ಇಲ್ಲಿಂದ. ಅಲ್ಲಿ ಗಡಿದಂ ವೆಂಕಟೇಶ ಪೆರುಮಾಳ್ ಅಂತ ಒಂದು ಹಳೆಕಾಲ ದೇವಸ್ಥಾನ ಇದೆ. ಅದು ಸೋಲಾರ್ ಕಾಲದಂತೆ. ಅದೂ ತುಂಬ ಹಳೆ ಕಾಲದ್ದು. ಅದು ನೋಡ್ಬೋದು ಇಲ್ಲಿಂದ ಹತ್ತಿರ ಕೈವಾರ ಇದೆ, ಅದನ್ನು ನೋಡ್ಬೋದು. ಸೀತ ಬೆಟ್ಟ ಮತ್ತು ಕೈಲಾಸಗಿರಿ ಅಂತಲೂ ಇದೆ. ಅದೊಂದು 30-35 ಕಿಲೋಮೀಟ್ರ್ ಇರುತ್ತೆ ಇಲ್ಲಿಂದ. ಅದೇ ಹೋಗಿ ನೋಡ್ಬೋದು. ಒಂದು ದಿನ ಪೂರ್ತಿ ಒಂದು ಟೂರ್ ಹೋಗಬೇಕು ಅಂತ ಇಲ್ಲಂತ ಹೋಗಿ ನಾವು ನೋಡ್ಬೋದು. ಅಷ್ಟೇ ಸುಂದರವಾದ ಜಾಗ ಇದು. ಹತ್ರ ದೇವಸ್ಥಾನ ಇದು. ಒಂದು ದಿನ ಬೆಳಗ್ಗೆ 3 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 8-9 ಗಂಟೆ ಒಳಗೆ ಮನೆಗೆ ಬರ್ಬೋದು. ನೋಡೋದಕ್ಕೆ ಸುಂದರವಾದ ಜಾಗ ಇದು. ನಂದಿ ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ. ದೂರದಲ್ಲಿ ಶೂಲ ಮತ್ತು ನಾಗರಾವು ಧ್ಯಾನ ಮಂಟಪ. ಈಗ ಶಿವರಾತ್ರಿ ಹಬ್ಬದಾಗ ಈ ಥರ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಇದು ಒಂಥರ ಹೊಸ ಒಂದು ಹಸು ಹೋಗ್ತಾ ಇದೆ ನೋಡಿ.
ಗೋಸಾಲಕ್ಕೆ ಒಂದು ಹಸು ಹೋಗ್ತಾ ಇದೆ. ಅಷ್ಟೇ ಹೇಳೋದು ಏನಕ್ಕೆ ಅಂದರೆ ಕೆಲವರು ವಿಡಿಯೋ ಪೂರ್ತಿ ನೋಡಲ್ಲ, ಅದಕ್ಕೆ ಸಬ್ಸ್ಕ್ರೈಬನ್ನು ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀವಿ. ಈಶ್ವರ ರಿಯಲ್ ಆನೆ ಇಲ್ಲದ ಈಶ್ವರ. ತಲೆ ಹಿಂದೆ ಚಂದ್ರನ ಥರ ಇದು ಸೂರ್ಯ, ರಿಯಲ್ ಸೂರ್ಯ ಹೆಂಗೆ ಇದ್ದಾರೆ ನೋಡಿ. ಇದು ಒಂಥರ ಹೊಸ ವರ್ಷನ್. ಚಂದ್ರನ ಥರನೇ ಸೂರ್ಯ ಅವ್ರ ತಲೆ ಮೇಲೆ ಬರೋಂಗೆ ಇದೆ ನೋಡಿ. ನನಗೆ ಇಷ್ಟ ಆಯಿತು ತುಂಬ. ನಿಮಗೂ ಇಷ್ಟ ಆಗಿರಬಹುದು ಅಂತ ಮನದಲ್ಲಿ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋದಲ್ಲಿ ಒಂದು ಟಿ ವಿ ಹಾಕಿ ಅದರಲ್ಲಿ ಸದ್ಗುರು ಮಾತಾಡ್ತಾ ಇದ್ದಾರೆ, ಅದನ್ನು ನೋಡ್ಬೋದು. ದೂರ ಇರೋ ಸೂಲ ರಥದ ಈಗ ಹೊಸ ವರ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನ್ಯೂ ಈಶಾ ಟೆಂಪಲ್. ತುಂಬ ದೊಡ್ಡದಾದ ಟೆಂಪಲ್ಲು ಸುಟ್ಟು ಇರುತ್ತೆ. ಹಳೆ ಕಾಲದಲ್ಲಿ ಒಂದು ಈಶ್ವರನ ಟೆಂಪಲ್ಲೂ ಇಲ್ಲಿ ಬೆಟ್ಟ ಮೇಲೆ ಇದೆ. ನಂದಿ ಶೈನ್ ಆಗಿದೆ. ಈಶ್ವರ ತಲೆ ಮೇಲೆ ಚಂದ್ರ, ಇವಾಗ ಸೂರ್ಯನೂ ಸೇರಿ, ಚಂದ್ರ ಸೂರ್ಯ ಇಬ್ಬರು ಸೇರಿ ತಲೆ ಮೇಲೆ ದೇವ್ರ ಮೇಲೆ. ಥ್ಯಾಂಕ್ಸ್ ಫ್ರೆಂಡ್ಸ್, ಮುಗೀತು.